ಬರೀ ಒಂದೇ ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಂದಿನ ಯುವಕ ಮತ್ತು ಯುವತಿಯರು ಸಾಕಷ್ಟು ಡಯಟ್ಗಳನ್ನ ಪ್ಲಾನ್ ಮಾಡ್ಕೋತಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಟ್ರೆಂಡ್ ಆಗ್ತಿರುವಂತದ್ದು ಕೀಟೋ ಡಯಟ್. ಈ ಕೀಟೋ ಡಯಟ್ ಮಾಡೋದ್ರಿಂದಾಗಿ ಹೃದಯಾಘಾತ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ತಜ್ಞರು ಕೊಡ್ತಿರುವಂತದ್ದು. ಜೊತೆಗೆ ನ್ಯೂಸ್ 18 ಜೊತೆ ಡಾಕ್ಟರ್ CN ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಮಾತನಾಡಿದ ಸಂದರ್ಭದಲ್ಲಿ ಈ ಒಂದು ಕೀಟೋ ಡಯಟ್ ನ ಬಗ್ಗೆ ಅವರು ಎಕ್ಸ್ಪ್ಲೇನ್ ಅನ್ನು ಕೊಡ್ತಾ ಹೋಗ್ತಾರೆ. ಸದ್ಯಕ್ಕೆ ಈ ಒಂದು ಕೀಟೋ ಡಯಟ್ ನ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಜೊತೆ ಮಾತನಾಡೋಕೆ ಅಮನ್ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಜಿಮ್ ಟ್ರೈನರ್ ಆಗಿರೋರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸೊ ಕೀಟೋ ಡಯಟ್ ಅಂದ್ರೆ ಏನು, ಸೊ ಇದರಿಂದ ಆಗುವಂತಹ ಪರಿಣಾಮಗಳೇನು, ಕೀಟೋ ಡಯಟ್ ಹೇಗೆ ಮಾಡಬೇಕು, ಸೊ ಕೀಟೋ ಡಯಟ್ ನಲ್ಲಿರುವಂತಹ ಅಂಶಗಳೇನು, ಸೊ ಪ್ರೋಟೀನ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಜೊತೆಗೆ ಫ್ಯಾಟ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ, ನಿಜವಾಗ್ಲೂ ಕೀಟೋ ಡಯಟ್ ಅನ್ನ ಯಾವ ತರ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ನಮಗೆ ಸವಿಸ್ತಾರವಾಗಿ ಇವರು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಸರ್, ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಇತ್ತೀಚಿನ ಯುವಕ ಮತ್ತು ಯುವತರಲ್ಲಿ ಸಾಕಷ್ಟು ಹೆಚ್ಚಾಗ್ತಿರೋ ಕಾರಣದಿಂದಾಗಿ ಈ ಒಂದು ಡಯಟ್ ಪ್ಲಾನ್ ಅಲ್ಲಿ ವೇರಿಯೇಷನ್ಸ್ ಇದೆ. ಅಂದ್ರೆ ಕೀಟೋ ಡಯಟ್ ಕೂಡ ಒಂದು ರೀತಿಯಲ್ಲಿ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಸರ್, ಆಕ್ಚುಲಿ ಕೀಟೋ ಡಯಟ್ ಅಂದ್ರೆ ಏನು, ಸೊ ಹೆಂಗ್ ಫಾಲೋ ಮಾಡಬೇಕು, ಈಗಿನ ಯುವಕ ಮತ್ತು ಯುವತಿಯರು ಯಾವ ತರ ಟ್ರೆಂಡ್ ಅನ್ನ ಫಾಲೋ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಸೊ ಕೀಟೋ ಡಯಟ್ ನಮಗೆ ಇತ್ತೀಚಿನ ದಿವಸದಲ್ಲಿ ತುಂಬಾ ಒಂದು ಟ್ರೆಂಡಿಂಗ್ ಆಗೋ ಡಯಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಕೀಟೋ ಡಯಟ್ ನೀವು ಯಾವಾಗ ತಗೊಂತೀರಾ ಇಲ್ಲ ಯಾವಾಗ ಶಿಫ್ಟ್ ಆಗ್ತೀರಾ ಅಂದ್ರೆ ಮೇನ್ ರೀಸನ್ ಏನಂದ್ರೆ ನೀವು ವೇಟ್ ಲಾಸ್ ಮಾಡೋ ಟೈಮ್ಗೆ. ಬಟ್ ಏನೇ ನೀವು ಡಯಟ್ ಮಾಡ್ತೀರಾ ಅದಕ್ಕೊಂದು ಪರ್ಟಿಕ್ಯುಲರ್ ಮಂತ್ಸ್ ಅಂತ ನೀವು ಟಾರ್ಗೆಟ್ ಇಟ್ಕೊಂಡು ನಾವು ಅದು ಮಾಡಿದ್ರೆ ಮೇ ಬಿ 1 to 3 months ಇಲ್ಲ 1 to 6 months ದೆನ್ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ನಾರ್ಮಲ್ ಡಯಟ್. ವಾಪಸ್ ನಮ್ಮ ನಾರ್ಮಲ್ ಡಯಟ್ಗೆ ನಾವು ಬರಬೇಕು. ಸೊ ಬರೀ ನಾವು ಡಯಟ್ ಇಂದ ವೇಟ್ ಲಾಸ್ ಮಾಡ್ಕೊಂತೀವಿ ಅಂತ ಆದ್ರೆ ಆಗಲ್ಲ. ಅದ್ರ ಜೊತೆ ಫಿಸಿಕಲ್ ಆಕ್ಟಿವಿಟೀಸು ನಮಗೆ ಅಷ್ಟೇ ಬೇಕಾಗಿರುತ್ತೆ. ಸೊ ಕೀಟೋ ಡಯಟ್ ಅಲ್ಲಿ ನಾನು ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಒಂದು ಚಾರ್ಟ್ಸ್ ಮಾಡಿದ್ದೀನಿ. ಸೊ ವೇಟ್ ಲಾಸ್ ಡಯಟ್ ಏನಿರುತ್ತೆ, ನಾರ್ಮಲ್ ಡಯಟ್ ಏನಿರುತ್ತೆ, ಆಮೇಲೆ ಕೀಟೋ ಡಯಟ್ಗೆ ನಮ್ಮ ಡಯಟ್ ಅಲ್ಲಿ ಪೋರ್ಷನ್ಸ್ ಹೆಂಗ್ ಡಿವೈಡ್ ಆಗುತ್ತೆ ಅಂತ ನಾನು ಇಲ್ಲೊಂದು ಸ್ಮಾಲ್ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು. ಸೊ ನಮ್ಮ ಕೀಟೋ ಡಯಟ್ ಅಲ್ಲಿ ಮೇನ್ಲಿ ಫ್ಯಾಟ್ 70-75% ಇರುತ್ತೆ. ಆಮೇಲೆ 20-25% ಪ್ರೋಟೀನ್, ಆಮೇಲೆ 10-15% ಕಾರ್ಬ್ಸ್. ಸೊ ಇದು ನಮಗೆ ಈ ಪೋರ್ಷನ್ ಕಾರ್ಬ್ಸ್ ಪೋರ್ಷನ್ ತುಂಬಾ ಕಡಿಮೆ ಇರೋದ್ರಿಂದ ಕಾರ್ಬ್ಸ್ ನ ನಾವು ಫ್ಯಾಟ್ ಪರ್ಸೆಂಟೇಜ್ ಅಲ್ಲಿ ನಾವು ಜಾಸ್ತಿ ರಿಪ್ಲೇಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಓವರ್ ಆಲ್ ನಮಗೆ ಕಾರ್ಬ್ಸ್ ಸಿಗ್ತಾ ಇರಲ್ಲ. ಕಾರ್ಬ್ಸ್ ಇಸ್ ನಥಿಂಗ್ ಬಟ್ ಎಸೆನ್ಷಿಯಲ್ ನ್ಯೂಟ್ರಿಷನ್ಸ್. ನಮ್ಗೇನು ಎಸೆನ್ಷಿಯಲ್ ಶುಗರ್ ನ್ಯೂಟ್ರಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಫ್ರೂಟ್ಸ್ ಇರ್ಬೋದು, ಇಲ್ಲ ನಾವು ಕಾರ್ನ್ ಇರ್ಬೋದು, ಇಲ್ಲ ನಮ್ದು ಯಾವುದೇ ಫೈಬರ್ ಐಟಮ್ಸ್ ಇರ್ಬೋದು. ಸೊ ಅದಕ್ಕೆಲ್ಲ ಇದು ಕಾರ್ಬ್ಸ್ ಇಸ್ ದ ಮೇನ್ ರೀಸನ್ ಫಾರ್ ದಟ್. ಸೊ ನಾವು ಕಾರ್ಬ್ ಪೋರ್ಷನ್ ಯಾವಾಗ ನಾವು ಕಡಿಮೆ ಮಾಡ್ತೀವಿ, ಆಮೇಲೆ ಫ್ಯಾಟ್ ಪೋರ್ಷನ್ ನಾವು ಜಾಸ್ತಿಯಾಗಿ ಇನ್ಕ್ರೀಸ್ ಮಾಡ್ತೀವಿ. ಸೊ ಕೀಟೋ ಡಯಟ್ ಅಲ್ಲಿ ಒಂದು ಮಿಥ್ ಏನೈತೆ ಅಂದ್ರೆ ನಾವು ಈ ಪೋರ್ಷನ್ ನ ಡಿವೈಡ್ ಮಾಡ್ಕೊಂಡಿದ್ದೆ ನಮ್ಗೆ ಇನ್ಸ್ಟೆಂಟ್ ಬೇಗ ಒಂದೇ ತಿಂಗಳಲ್ಲಿ ನಮ್ಗೆ ವೇಟ್ ಲಾಸ್ ಆಗುತ್ತೆ ಅಂತ. ಬಟ್ ಆ ತರ ಆಕ್ಚುಲಿ ಆಗಲ್ಲ ಅದು. ಸೊ ನಮ್ ಹ್ಯೂಮನ್ ಬಾಡಿ ಈಸ್ ಮೇಡ್ ಅಪ್ ಆಫ್ 70% ವಾಟರ್ ಅಲ್ಲಿ. ಸೊ ನೀವು ಯಾವುದೇ ತರ ಒಂದು ಡ್ರಾಸ್ಟಿಕ್ ಚೇಂಜ್ ಕೊಡ್ತಿರಲ್ಲ ಬಾಡಿಗೆ ವಿತ್ ಫಿಸಿಕಲ್ ಆಕ್ಟಿವಿಟಿ, ನಿಮ್ಗೆ ಇನಿಷಿಯಲ್ ಮಂತ್ ಅಲ್ಲಿ ವಾಟರ್ ವೇಟ್ ರೆಡ್ಯೂಸ್ ಆಗ್ಬಿಡುತ್ತೆ. ಸೊ ಕೀಟೋ ಏನ್ ಕ್ಲೇಮ್ ಮಾಡುತ್ತೆ ಅಂದ್ರೆ 5 to 8 pounds ವರೆಗೂ ಕ್ಲೇಮ್ ಮಾಡುತ್ತೆ. ಸೊ 5 to 8 pounds ಇಸ್ ನಥಿಂಗ್ ಬಟ್ 2.2 kgs ಇಂದ 3 kgs ವರೆಗೂ ಒಂದೇ ತಿಂಗಳಲ್ಲಿ ನೀವು ವೇಟ್ ಕಡಿಮೆ ಮಾಡ್ಕೊಬಹುದು ಅಂತ. ಬಟ್ ಕೀಟೋ ಡಯಟ್ ಅಲ್ಲಿ ಇದು ಫಸ್ಟ್ ಮಂತ್ ಅಂಡ್ ಸೆಕೆಂಡ್ ಮಂತ್ ನೀವು ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಆನ್ ದ ಥರ್ಡ್ ಮಂತ್ 70% ಜನರಿಗೆ ಥರ್ಡ್ ಮಂತ್ ಇಂದ ರಿಸಲ್ಟ್ ಸಿಕ್ಕಿಲ್ಲ. ಬಟ್ ಏನಂದ್ರೆ ಈ ಪೋರ್ಷನ್ಗೆ ನೀವು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀರಾ. ಸೊ ಆಕ್ಟಿವಿಟೀಸ್ ಕಡಿಮೆ ಇದ್ರೇನು ಈ ಡಯಟ್ ಪೋರ್ಷನ್ ಇಂದ ನೀವು ಆ ಪೋರ್ಷನ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀರಾ, ಆ ಡಯಟ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀರಾ, ಥಿಂಕಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನನ್ಗೆ ಇನ್ನ ರಿಸಲ್ಟ್ ಬರುತ್ತೆ ಅಂತ. ಯಾಕಂದ್ರೆ ನೀವು ಫಸ್ಟ್ ಮಂತ್ ಆಮೇಲೆ ಸೆಕೆಂಡ್ ಮಂತ್ ಎರಡು ನೀವು ರಿಸಲ್ಟ್ ನೋಡಿದೀರಾ ಅಂತ. ಸೊ ನಮ್ಗೆ ಒಂದು ಗೋಲ್ ಇರಬೇಕು. ಗೋಲ್ ಏನಂದ್ರೆ ನಾನು 3 months ಒಳಗಡೆ ವೇಟ್ ಲಾಸ್ ಮಾಡಬೇಕು, ಇಲ್ಲ ನಾನು 6 months ಒಳಗಡೆ ವೇಟ್ ಲಾಸ್ ಮಾಡಬೇಕು ಅಂತ. ಯಾವಾಗ ನಮ್ಮ ಹತ್ರ ಗೋಲ್ ಇರಲ್ಲ, ಸೊ ಅದು ಒಂದು ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ನಮ್ಗೆ ಡೈರೆಕ್ಷನ್ ಇಲ್ಲ ಆಕ್ಚುಲಿ. ಸೊ ನಾವು ಎಲ್ಲಿ ಹೋಗ್ಬೇಕು, ಎಷ್ಟು ದಿವಸ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಏನ್ ಡಯಟ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀರಾ ದಟ್ ವಿಲ್ ಕ್ಯಾರಿ ಆನ್ ಫಾರ್ ಅ ಲಾಂಗರ್ ಪೀರಿಯಡ್. ಈಗ ನಮ್ ಕಾರ್ಬ್ಸ್ ಕಡಿಮೆ ಇರೋದ್ರಿಂದ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಶುಗರ್ ಲೆವೆಲ್ ಕಡಿಮೆ ಇರೋದ್ರಿಂದ ಕಾರ್ಬ್ಸ್ ಇಲ್ಲ, ಅದಕ್ಕೆ ಶುಗರ್ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ. ಸೊ ನಮ್ಗೆ ಲೋ BPL ಬೇಗ ಇಂಡಲ್ಜ್ ಆಗ್ಬಿಡ್ತೀವಿ. ಫ್ಯಾಟ್ಸ್ ಜಾಸ್ತಿ ಐತೆ ಇಲ್ಲಿ ಪೋರ್ಷನ್ ಅಲ್ಲಿ.
ಸೊ ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು ಚಾನ್ಸಸ್ ಐತೆ. ಆಮೇಲೆ ಓವರ್ ಆಲ್ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಯೂಶಲಿ ಏನ್ ಪರ್ಫಾರ್ಮ್ ಮಾಡ್ತೀವೋ ಆ ಪರ್ಫಾರ್ಮೆನ್ಸ್ ನಮಗೆ ಸಿಗಲ್ಲ ಕೀಟೋ ಡಯಟ್ ಅಲ್ಲಿ. ಅದು ಆಫ್ಟರ್ ಕಪಲ್ ಆಫ್ ಮಂತ್ಸ್, 1 ಇಲ್ಲ 2 ತಿಂಗಳ ಆಮೇಲೆ ನಿಮಗೆ ಅದು ರಿಯಲೈಸೇಷನ್ ಆಗುತ್ತೆ. ಬಟ್ ನಿಮ್ಗೆ ಏನಂದ್ರೆ ಬೇಡ, ನಾನು ಯಾಕೆ ಆ ಥರ ಪರ್ಫಾರ್ಮ್ ಮಾಡ್ಬೇಕು, ನಾನು ಯಾವ ಪೇಸಲ್ಲಿ ಹೋಗ್ತಾ ಇದ್ದೀನಿ ಅದೇ ಪೇಸಲ್ಲಿ ಹೋದ್ರೆ ಸಾಕು ಅಂತ ಹೇಳ್ತೀರಾ. ಯಾಕಂದ್ರೆ ನಿಮ್ಮ ಹತ್ರ ಗೋಲ್ ಇಲ್ಲ. ನೀವು ಫಸ್ಟೇ ಡಿಸೈಡ್ ಮಾಡಿದ್ರೆ 1 ಇಂದ 3 ತಿಂಗಳು ಒಳಗಡೆ ನಾನು ಇಷ್ಟು ವೇಟ್ ಲಾಸ್ ಮಾಡಬೇಕು ಅಂತ, 5 kg 6 kg, ಇಟ್ ಕುಡ್ ಬಿ ಎನಿಥಿಂಗ್. ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಮಂತ್ಸ್ ಯಾವಾಗವರೆಗೂ ಡಿಸೈಡ್ ಮಾಡಲ್ಲ ಇಷ್ಟು ತಿಂಗಳಲ್ಲಿ ಮಾಡಬೇಕು ನಾನು ಅಂತ. ಸೊ ವಿ ವೋಂಟ್ ಗೋ ಟು ದ ರೈಟ್ ಡೈರೆಕ್ಷನ್. ಸೊ ನಾರ್ಮಲ್ ಆಗಿ ನಮಗೆ ವೇಟ್ ಲಾಸ್ಗೆ ಏನ್ ಬೇಕು ಅಂದ್ರೆ 50% ಕಾರ್ಬ್ಸ್ ಬೇಕು, 15% ಫ್ಯಾಟ್ ಬೇಕು ನಮಗೆ, ಆಮೇಲೆ 35% ಪ್ರೋಟೀನ್ ಬೇಕು. ಕೀಟೋ ಡಯಟ್ ಅಲ್ಲಿ ಇನ್ನೊಂದೊಂದು ಡಿಸ್ಅಡ್ವಾಂಟೇಜ್ ಏನೈತೆ ಅಂದ್ರೆ ನಮ್ಮ ಮಸಲ್ ಮಾಸ್ ಕಡಿಮೆ ಆಗ್ಬಿಡುತ್ತೆ. ಏನಕ್ಕೆ ಮಸಲ್ ಮಾಸ್ ಕಡಿಮೆ ಆಗುತ್ತೆ ಅಂದ್ರೆ ಪೋರ್ಷನ್ ಆಫ್ ಫ್ಯಾಟ್ ಇಸ್ ಹೈ, ತುಂಬಾ ಜಾಸ್ತಿ ಇರೋದ್ರಿಂದ 70 to 75% ನಾವು ಪೋರ್ಷನ್ ಫ್ಯಾಟ್ ಅಲ್ಲೇ ನಾವು ಕವರ್ ಮಾಡ್ತಾ ಇದೀವಿ. ಸೊ ನಾವು ಮಸಲ್ ಬಿಲ್ಡ್ ಮಾಡಬೇಕು ಅಂದ್ರೆ ನಮಗೆ ಎಸೆನ್ಷಿಯಲ್ ಸೋರ್ಸ್ ಫಾರ್ ಮಸಲ್ ಬಿಲ್ಡಿಂಗ್ ಈಸ್ ಪ್ರೋಟೀನ್ ಅಂಡ್ ಕಾರ್ಬ್ಸ್ ಆಲ್ಸೋ. ಬಟ್ ನಮ್ ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರಬೇಕು ಓವರ್ ಆಲ್. ಸೊ ಅದಕ್ಕೆ ನಮಗೆ ನಾರ್ಮಲ್ ಆಗಿ ನಾವು ಏನ್ ಇಂಟೇಕ್ ಮಾಡಬೇಕು ವೇಟ್ ಲಾಸ್ಗೋಸ್ಕರ ಅಂದ್ರೆ ಇಲ್ಲಿ 35% ಪ್ರೋಟೀನ್ ಐತೆ, 50% ಕಾರ್ಬ್ಸ್ ಐತೆ, ಆಮೇಲೆ 15% ಫ್ಯಾಟ್ ಐತೆ. ಸೊ ಈ ಪೋರ್ಷನ್ ನಾವು ಯಾವಾಗ ಕ್ಯಾಲ್ಕುಲೇಟ್ ಮಾಡಿ ತಗೊಂತೀವಿ, ಈ ಕ್ಯಾಲ್ಕುಲೇಷನ್ ಹೆಂಗ್ ಮಾಡಬೇಕು ಅಂದ್ರೆ ಇತ್ತೀಚೆಗೆ ನಾವು ಗೂಗಲ್ ಏನೇ ಚಿಕ್ಕ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂತೀವಿ. ಸೊ ನೀವು ಚೆಕ್ ಮಾಡ್ಬೋದು, ನೀವು ಸಣ್ಣ ಒಂದು ವೇಯಿಂಗ್ ಸ್ಕೇಲ್ ಇಟ್ಕೊಂಡ್ರೆ ಮನೆಯಲ್ಲಿ 100 grams ರೈಸ್ ಎಷ್ಟು ಕ್ಯಾಲರೀಸ್ ಬರುತ್ತೆ ನಮಗೆ, ದಟ್ ನಿಮ್ಗೆ ಇದು ಆ ವೇಯಿಂಗ್ ಸ್ಕೇಲ್ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು 500 ಇಂದ 1000 rupees ಹೊರಗಡೆ ಬಂದ್ಬಿಡುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಆಗಿ ವೇಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಒಂದು ವೇಯಿಂಗ್ ಸ್ಕೇಲ್ ಇಟ್ಕೊಳ್ಳಿ ಮನೆಯಲ್ಲಿ. ಅದನ್ನ ಪೋರ್ಷನ್ ನೀವು ಯಾವ ತರ ಡಿವೈಡ್ ಮಾಡಬೇಕು ಅಂತ ಈ ಚಾರ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಚಾರ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ ನಾನು 100 grams ರೈಸ್ ತಿಂದ್ರೆ ಎಷ್ಟು ಕ್ಯಾಲರೀಸ್ ಆಗುತ್ತೆ ದಿವಸಕ್ಕೆ. ಸೊ ಪರ್ ಡೇ ನಿಮ್ ಕ್ಯಾಲರಿ ಇಂಟೇಕ್ ನ ಟ್ರ್ಯಾಕ್ ಮಾಡಿ ಫಸ್ಟ್. ಸೊ ನೀವು ನಿಮ್ ವೇಟ್ ನಿಮ್ ಏಜ್ ಪ್ರಕಾರ ಇಷ್ಟು ಕನ್ಸ್ಯೂಮ್ ಮಾಡಬೇಕು ಮಿನಿಮಮ್ ಕ್ಯಾಲರೀಸ್ ಅಂತ ಇರುತ್ತೆ. ಈ ಮಿನಿಮಮ್ ಕ್ಯಾಲರೀಸ್ ನ ನೀವು ಕಟ್ ಮಾಡ್ಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನಾನು ಎಷ್ಟು ಕ್ಯಾಲರೀಸ್ ನಾನು ಪರ್ ಡೇ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತ ನಮ್ಗೆ ಆ ಕ್ಯಾಲ್ಕುಲೇಷನ್ ಬೇಕು. ಆ ಕ್ಯಾಲ್ಕುಲೇಷನ್ ಬೇಕು ಅಂದ್ರೆ ನಾವು ಪ್ರತಿ ಮೀಲ್ ಅಲ್ಲಿ ನಾವ್ ಏನೇ ತಗೊಳ್ತಾ ಇದೀವಿ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಗ್ರಾಮ್ಸ್ ನಾನು ಇದು ತಗೊಂಡ್ರೆ ನನಗೆ ಇಷ್ಟು ಕ್ಯಾಲರೀಸ್ ಆಗುತ್ತೆ ಅಂತ. ಸೊ ಇದು ಸಿಂಪಲ್ ನಿಮ್ ಕ್ಯಾಲ್ಕುಲೇಷನ್ ಎಲ್ಲಿ ಸಿಗುತ್ತೆ, ಗೂಗಲ್ ಸಿಕ್ಬಿಡುತ್ತೆ. ಗೂಗಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು. ಸೊ ಈಗ ನಾರ್ಮಲ್ ನಾವು ಜಿಮ್ಗೆ ಹೋಗ್ತಾ ಇಲ್ಲ, ನಾವು ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡಕ್ ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಇನ್ ಕೇಸ್. ಬಟ್ ನಾರ್ಮಲ್ ಆಗಿ ನಾವು ಏನ್ ರೇಷಿಯೋ ಅಲ್ಲಿ ತಗೊಬೇಕು ಅಂತ ಒಂದು ಡೌಟ್ ಬಂದ್ರೆ ವ್ಯೂವರ್ಸ್ ನೋಡ್ತಾ ಇರೋರಿಗೆ, ಸೊ ಇಲ್ಲಿ ನಮಗೆ 25 to 35% ಫ್ಯಾಟ್ ಬೇಕು, ನಮಗೆ 25 to 35% ಅಗೇನ್ ಪ್ರೋಟೀನ್ ಬೇಕು, 30 to 50% ಹೀಗೆ ನಮಗೆ ಕಾರ್ಬ್ಸ್ ಬೇಕು. ಈಗ ಪ್ರೋಟೀನ್ ಅಲ್ಲಿ ಏನ್ ಬರುತ್ತೆ, ಎನಿ ಕೈಂಡ್ ಆಫ್ ಸೋರ್ಸಸ್ ವಿಚ್ ಇಸ್ ರಿಲೇಟೆಡ್ ಟು ನಮಗೆ ಚಿಕನ್ ಇರಲಿ, ಫಿಶ್ ಇರಲಿ, ಇಲ್ಲ ನಮಗೆ ವೆಜಿಟೇಬಲ್ಸ್ ಅಲ್ಲಿ ಹೋದ್ರೆ ನೀವು ಸ್ಪ್ರೌಟ್ಸ್ ಇರಲಿ, ಪನೀರ್ ಇರಲಿ, ಈ ತರ ವೇರಿಯಸ್ ಐತೆ ವೆಜ್ ಅಂಡ್ ನಾನ್ ವೆಜ್ ಅಲ್ಲಿ. ಫ್ಯಾಟ್ಸ್ ಆಲ್ಸೋ ವಿಲ್ ಬಿ ಇನ್ಕ್ಲೂಡೆಡ್. ಅದರಲ್ಲೇ ನಾವೇನ್ ಪ್ರೋಟೀನ್ ತಗೊಂತೀವೋ ಅದರಲ್ಲೇ ನಮಗೆ ಫ್ಯಾಟು ಇನ್ಕ್ಲೂಡ್ ಆಗಿರುತ್ತೆ, ಬಟ್ ನಾಟ್ ಅನ್ ಹೈಯರ್ ಲೆವೆಲ್. ಸೊ ಅದಕ್ಕೆ ನಾವು ಫ್ಯಾಟ್ ಅಲ್ಲಿ ಏನ್ ಕನ್ಸ್ಯೂಮ್ ಮಾಡ್ಬೋದು ಅಂದ್ರೆ ನಾವು ನಟ್ಸ್ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಯಾವುದೇ ತರ ನಾವು ಬೇರೆ ಡ್ರೈ ಫ್ರೂಟ್ಸ್ ನ ಕನ್ಸ್ಯೂಮ್ ಮಾಡ್ಬೋದು, ಇದ್ರಲ್ಲಿ ಬರುತ್ತೆ. ಸೊ ಕಾರ್ಬ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಎನಿ ಕೈಂಡ್ ಆಫ್ ಫೈಬರ್ ಇಂಟೇಕ್ ನಾವು ಕಾರ್ಬ್ಸ್ ಅಲ್ಲಿ ಆಡ್ ಮಾಡ್ಕೊಬೇಕು. ಸೊ ಫೈಬರ್ ಏನ್ ಮಾಡುತ್ತೆ ಅಂದ್ರೆ ನಮ್ ಡೈಜೆಷನ್ಗೆ ಈಸಿ ಮಾಡುತ್ತೆ. ಸೊ ಕೀಟೋ ಡಯಟ್ ಅಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನೈತೆ ಅಂದ್ರೆ ನಮ್ಮ ಇದರಲ್ಲಿ ಫೈಬರ್ ಇಲ್ಲ. ಫೈಬರ್ ಇಲ್ದಿರೋ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ನಮ್ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಡೈಜೆಷನ್ ಪ್ರಾಬ್ಲಮ್ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ವಾಶ್ರೂಮ್ ಹೋಗ್ಬೇಕು ಅಂತ, ಬಟ್ ಹೋದ್ರೆ ಏನು ಆಗಲ್ಲ ನಿಮ್ಗೆ. ಸೊ ಕಾನ್ಸ್ಟೆಂಟ್ ಆಗಿ ನಮ್ಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರೋದು ಒಂದು ರೀಸನ್ ಐತೆ. ಆಮೇಲೆ ವಾಟರ್ ಇಂಟೇಕ್ ಕಡಿಮೆ ಮಾಡಿಸ್ಬಿಡ್ತಾರೆ ಕೀಟೋ ಡಯಟ್ ಅಲ್ಲಿ. ದಟ್ ಆಲ್ಸೋ ಇಸ್ ಅ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ನನ್ಗನ್ಸುತ್ತೆ. ಸೊ ವಾಟರ್ ಇಂಟೇಕ್ ಕಡಿಮೆ ಮಾಡೋದ್ರಿಂದ ನಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಆಗೋದು ಹೆಚ್ಚಿಗೈತೆ.
ಸೊ ಕೀಟೋ ಡಯಟ್ ಫಸ್ಟ್ ನೀವು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಫಸ್ಟ್ ಅದು ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಕೀಟೋ ಡಯಟ್ ಮಾಡೋಕ್ಕಾಗಲ್ಲ. ಸೊ ರಿಲೇಟೆಡ್ ಟು ನಿಮಗೆ ಇಷ್ಟು ಡಿಸ್ಅಡ್ವಾಂಟೇಜಸ್ ಐತೆ, ಬಟ್ ಅಟ್ ದ ಸೇಮ್ ಟೈಮ್ ಅಡ್ವಾಂಟೇಜಸ್ ಐತೆ, ಬಟ್ ನಾಟ್ ಫಾರ್ ಅ ಲಾಂಗರ್ ಟರ್ಮ್. ನಿಮಗೆ ಲಾಂಗ್ ರನ್ ಅಲ್ಲಿ ಕೀಟೋ ಡಯಟ್ ಯಾವುದಕ್ಕೂ ನಿಮ್ಗೆ ಅಡ್ವಾಂಟೇಜ್ ಕೊಡಲ್ಲ, ಬಟ್ ಫಾರ್ ಅ ಶಾರ್ಟ್ ಟೈಮ್ ಅಡ್ವಾಂಟೇಜ್ ಕೊಡುತ್ತೆ. ಬಟ್ ಯು ಹ್ಯಾವ್ ಟು ಮೇಕ್ ಶೋರ್ ನಿಮಗೆ ಯಾವುದೇ ತರ ಹೆಲ್ತ್ ಇಶ್ಯೂಸ್ ಇಲ್ಲ ವಿಚ್ ವಿಲ್ ಟ್ರಿಗರ್ ಕೀಟೋ ಡಯಟ್ ಇಂದ. ಕೀಟೋ ಡಯಟ್ ಇಂದ ಏನಾದರೂ ನಮ್ಗೆ ಟ್ರಿಗರ್ ಆಗ ಹೆಲ್ತ್ ಇಶ್ಯೂಸ್ ಇದ್ರೆ ಸೊ ದಯವಿಟ್ಟು ಕೀಟೋ ಡಯಟ್ಗೆ ಹೋಗ್ಬೇಡಿ. ಸರ್, ಈಗ ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ ಕೀಟೋ ಡಯಟ್ ಹೇಗೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ಗೆ ರಿಲೇಟೆಡ್ ಆಗಿದೆ ಅನ್ನೋದು. ನಾ ಅದೇ ಹೇಳಿದ್ದೇನೆ, ನಮಗೆ ಕಾರ್ಬ್ಸ್ ಇಂಟೇಕ್ ತುಂಬಾ ಕಡಿಮೆ ಇರೋದ್ರಿಂದ ನಮಗೆ ಲೋ BP ಆಗೋ ಕಾರಣ ಮಸ್ಟ್ ಅದು. ಯಾಕಂದ್ರೆ ನಮ್ಮ ಡಯಟ್ ಅಲ್ಲಿ ಕಾರ್ಬ್ಸ್ ಕೊಟ್ಟಿಲ್ಲ ನಮಗೆ. ಇದಾದ್ಮೇಲೆ ಪ್ಲಸ್ ನೀವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ ಅಂದ್ರೆ ವಿ ಆರ್ ಆಲ್ವೇಸ್ ಅಟ್ ದ ಲೋ BP ಸೈಡ್ ಓನ್ಲಿ. ಸೊ ಕಾರ್ಬ್ಸ್ ಅದಕ್ಕೆ ತುಂಬಾ ಎಸೆನ್ಷಿಯಲ್. ಆಮೇಲೆ ನಿಮ್ ಗೋಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಯಾವ ತರ ವೇಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ, ಇಲ್ಲ ಎಷ್ಟು ಬೇಗ ಮಾಡ್ಬೇಕಂತ ಇದ್ದೀರಾ ಅಂತ. ಸೊ ಆ ಟೈಪ್ ಆಫ್ ನೀವು ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ, ದಟ್ ಈಸ್ ದ ಕ್ವಶನ್. ಸೊ ನಿಮ್ಗೆ ಕಾಂಪಿಟೇಷನ್ ಮಾಡೋದಿಲ್ಲ, ಇಲ್ಲ ನಿಮ್ಗೆ ಏನೋ ಒಂದು ಓವರ್ ಆಲ್ ನಿಮ್ಗೊಂದು ಪರ್ಟಿಕ್ಯುಲರ್ ಟೈಮ್ ಇಲ್ಲ, ನಾನು ಇಷ್ಟೇ ತಿಂಗಳಲ್ಲಿ ಮಾಡಬೇಕು, ಅದರಿಂದ ನನ್ಗೇನಾದ್ರೂ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ. ಸೊ ನಿಮ್ ಬಾಡಿಗೆ ಏನಕ್ಕೆ ರಿಸ್ಕ್ ಅಲ್ಲಿ ಆಗ್ತೀರಾ ವೆನ್ ಯು ಆರ್ ನಾಟ್ ಗೆಟಿಂಗ್ ದಟ್ ಕೈಂಡ್ ಆಫ್ ಅಡ್ವಾಂಟೇಜ್. ಇಲ್ಲ ನೀವು ಆ ಥರ ಒಂದು ಔಟ್ಕಮ್ ಬರುತ್ತೆ ಅಂತ ನೀವು ಅನ್ಸಿದ್ರೆ ಫಾರ್ ಅ ಸ್ಮಾಲ್ ಪೀರಿಯಡ್ ಆಫ್ ಟೈಮ್ ನೀವು ಒಂದು ನಿಮ್ಮ ಬಾಡಿಗೆ ನೀವು ಡೇಂಜರಲ್ಲಿ ಹಾಕಿ ರಿಸಲ್ಟ್ಸ್ ತಗೊಳ್ಳಿ, ಅದ್ರದ್ದು ಏನು ಔಟ್ಕಮ್ ಬರುತ್ತೋ ಅದನ್ನ ಒಂದು ಅಡ್ವಾಂಟೇಜ್ ಆಗಿ ಮಾಡ್ಕೊಳ್ಳಿ. ಸರ್, ಈಗ ಪ್ರಮುಖವಾಗಿ ಮತ್ತೆ ಕೀಟೋ ಡಯಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಆದ್ರೆ, ಈಗ ಜಿಮ್ ಅಲ್ಲಿ ವರ್ಕೌಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ನಿದರ್ಶನಗಳು ಸಾಕಷ್ಟಿದೆ. ಸೊ ಈ ಜಿಮ್ ಮಾಡೋದ್ರಿಂದ ಆಕ್ಚುಲಿ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಯಾವ ತರ ಜಿಮ್ ಮಾಡಬೇಕು? ಯಾಕೆ ಸಾಕಷ್ಟು ಜನರಲ್ಲಿ ಇದೊಂದು ತಲೆಯಲ್ಲಿ ಕೂತೋಗ್ಬಿಟ್ಟಿದೆ, ಜಿಮ್ ಮಾಡೋದ್ರಿಂದಾಗಿ ಹೋಗಿ ಹೆವಿ ವೆಯ್ಟ್ ಲಿಫ್ಟ್ ಮಾಡೋದ್ರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸೊ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಜೊತೆಗೆ ಪ್ರೋಟೀನ್ ಪೌಡರ್ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಸಾಕಷ್ಟು ಜನರಿದೆ. ಆಕ್ಚುಲಿ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಎಕ್ಸಾಕ್ಟ್ ಸರ್, ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಫಸ್ಟ್ ಅನಲೈಸ್ ಮಾಡಬೇಕು. ಏನ್ ಅನಲೈಸ್ ಮಾಡಬೇಕಂದ್ರೆ, ನಾವು ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ ಜಿಮ್ಮಲ್ಲಿ ಮಾಡೋದ್ರಿಂದ ನಮ್ಮ ಹಾರ್ಟ್ ಇರಲಿ, ನಮ್ಮ ಬಾಡಿ ಇರಲಿ, ಇಲ್ಲ ನಮ್ಮ ಬಾಡಿಯಲ್ಲಿ ಮೋಸ್ಟ್ ಆಫ್ ದ ಆರ್ಗನ್ಸ್ಗೆ ಇಟ್ ಈಸ್ ಆಲ್ವೇಸ್ ಅನ್ ಅಡ್ವಾಂಟೇಜ್. ಯಾಕಂದ್ರೆ ನೀವು ವೇಟ್ ಲಾಸ್ ಮಾಡೋಕ್ಕಂತ ಬಂದಿರ್ತೀರಾ, ಬಟ್ ನಿಮ್ಗೇನ್ ಹೆಲ್ತ್ ಇಶ್ಯೂಸ್ ಐತೆ ಅದು ನೀವು ಶೇರ್ ಮಾಡ್ಕೊಂಡಿರಲ್ಲ. ಆನ್ ಟಾಪ್ ಆಫ್ ದಟ್ ನೀವು ಯಾವ ತರ ಡಯಟ್ ಮಾಡ್ತಾ ಇದ್ದೀರಾ ಅದು ನೀವು ಶೇರ್ ಮಾಡ್ಕೊಂಡಿರಲ್ಲ. ಸರ್, ನೀವು ಬರೀ ವರ್ಕೌಟ್ ಹೇಳ್ಬಿಡಿ, ನನಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಡ್ತಾರೆ. ಸೊ ಈ ಹೆಲ್ತ್ ಇಶ್ಯೂಸ್ ನಮ್ಗೆ ಗೊತ್ತಿರಲ್ಲ. ನಾವೊಂದು ಈ ತರ ಇಂಟೆನ್ಸ್ ಪ್ರೋಗ್ರಾಮ್ ಅಲ್ಲಿ ಹಾಕಾಮೇಲೆ, ಇಲ್ಲ ನಾವು ಇಂಟೆನ್ಸ್ ಒಂದು ಕಾರ್ಡಿಯೋ ಆಕ್ಟಿವಿಟಿಯಲ್ಲಿ ನಾವು ಅವ್ರಿಗೊಂದು ಇಂಡಲ್ಜ್ ಮಾಡಾಮೇಲೆ ಈ ತರ ಔಟ್ಕಮ್ ಬರೋದು ದಟ್ ಈಸ್ ವೆರಿ ಕಾಮನ್. ಬಟ್ ಜಿಮ್ ಇಂದ ನಿಮ್ಗೆ ಯಾವುದೇ ತರ ಈ ತರ ಆಗುತ್ತೆ ಅಂತ ಅದಕ್ಕೆ ಚಾನ್ಸಸ್ ಇಲ್ಲ. ಇನ್ನೊಂದು ಏನಂದ್ರೆ, ಏನ್ ಅನಲೈಸ್ ಮಾಡಬೇಕು ಅಂದ್ರೆ ನಮ್ ಪ್ರೀವಿಯಸ್ ಡೇ ಹೆಂಗಿತ್ತು. ಈಗ ನೀವು ಎವ್ರಿ ಡೇ ಮಾರ್ನಿಂಗ್ 6 o'clock ಜಿಮ್ಗೆ ಬರೋರು, ನೀವು ಮಾರ್ನಿಂಗ್ ಪರ್ಸನ್, ನೀವು ಮೇ ಬಿ 10 o'clock ನೀವು ಆಫೀಸ್ ಸೇರ್ಬೇಕಾಗಿರುತ್ತೆ. 6 o'clock ಎವ್ರಿ ಡೇ ಯು ವಿಲ್ ಕಮ್ ಟು ದ ಜಿಮ್. ಬಟ್ ಸ್ಯಾಟರ್ಡೇ ಏನಾಗುತ್ತೆ ಅಂದ್ರೆ ನಾವು ವೀಕೆಂಡ್ ಎಲ್ಲೋ ಪಾರ್ಟಿ ಮಾಡಕ್ ಹೋಗ್ಬಿಡ್ತೀವಿ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರ್ತೀವಿ, ಇಲ್ಲ ಬೇರೆದೇನೋ ಒಂದು ಮಾಡಿರ್ತೀವಿ. ಇನ್ ಕೇಸ್ ನಾವು ಏನು ಮಾಡಿಲ್ಲ ಅಂದ್ರೇನು ಎಲ್ಲೋ ಒಂದು ಫಂಕ್ಷನ್ ಅಟೆಂಡ್ ಆಗಿರ್ತೀವಿ, ಬಟ್ ನಾವು ಮನೆಗೆ ರೀಚ್ ಆಗೋವರೆಗೂ ಒಂದು 4 ಗಂಟೆ ಆಗ್ಬಿಟ್ಟಿರುತ್ತೆ, ಒಂದು 3 ಗಂಟೆ ಆಗಿರ್ಬೋದು. ಸೊ ಸ್ಲೀಪಿಂಗ್ ಅವರ್ಸ್ ಏನಾಗ್ಬಿಡುತ್ತೆ, ರೆಡ್ಯೂಸ್ ಆಗ್ಬಿಡ್ತು ನನಗೆ. ಬಟ್ ಐ ಆಮ್ ಅ ರೂಟೀನ್ ಪರ್ಸನ್. ನಾನು ಡೈಲಿ 6 ಗಂಟೆಗೆ ನಾನು ಎದ್ದು ನಾನು ಜಿಮ್ಗೆ ಹೋಗಿ ನಾನು ಅಲ್ಲಿಂದಾನೇ ನಾನು ರೆಡಿ ಆಗಿ ಹೋಗೋನು, ಇಲ್ಲ ನಾನು ಜಿಮ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು ದಿವಸ ಸ್ಟಾರ್ಟ್ ಮಾಡೋ ಪರ್ಸನ್ ನಾನು. ಸೊ ಅದೇನಾಗುತ್ತೆ ಅಂದ್ರೆ ನಾವು ಕಡಿಮೆ ನಿದ್ರೆ ಮಾಡೋದ್ರಿಂದ, ಸೊ ನೀವು ಬಂದು ನಾರ್ಮಲ್ ಆಗಿ ನೀವೇನ್ ಆಕ್ಟಿವಿಟಿ ಮಾಡ್ತೀರೋ ಆ ಆಕ್ಟಿವಿಟಿ ಮಾಡೋ ಟೈಮಲ್ಲಿ ನಿಮ್ ಹಾರ್ಟ್ ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅದ್ ನೀವು ಚೆಕ್ ಮಾಡ್ಕೊಬೇಕು. ಈಗ ನೀವು ಕಡಿಮೆ ಮಲಗಿದೀರಾ ಅಂದ್ರೆ ನೀವು ಬೆಳಗ್ಗೆ ಬರಬಾರ್ದು, ನೀವು ಒಂದು ಸಫಿಶಿಯಂಟ್ ಅಮೌಂಟ್ ಆಫ್ ರೆಸ್ಟ್ ಕೊಟ್ಬಿಟ್ಟೆ ನೀವು ಯಾವುದೇ ತರ ಆಕ್ಟಿವಿಟಿ ಮಾಡಬೇಕು. ಸ್ಲೀಪಿಂಗ್ ಕಡಿಮೆ ನಿದ್ರೆ ಇರೋದ್ರಿಂದನೂ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಐತೆ, ಸ್ಟ್ರೆಸ್ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಐತೆ, ಆನ್ಸೈಟಿ, ಡಿಪ್ರೆಷನ್. ನೀವು ಲಿಸ್ಟ್ ತಗೊಳಕ್ ಹೋದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 10 to 12 ನಿಮಗೆ ಇದು ಫ್ಯಾಕ್ಟರ್ಸ್ ಐತೆ ಹಾರ್ಟ್ ಅಟ್ಯಾಕ್ ಬರಕ್ಕೆ. ಹಂಗೆ ಯೋಚನೆ ಮಾಡಕ್ ಹೋದ್ರೆ ನಾವು ಏನ್ ಆಕ್ಟಿವಿಟಿ ಮಾಡಿದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ಬೋದೇನೋ ಅಂತ ನಾವು ತಿಳ್ಕೊಂತೀವಿ. ಬಟ್ ಹಂಗ ಆಗಲ್ಲ. ಅದು ಫಿಟ್ನೆಸ್ ಈಸ್ ಓನ್ಲಿ ದ ಕೀ.
ನೀವು ಮುಂದೆಗೆ ನಿಮ್ಮ ಬೋನ್ ಡೆನ್ಸಿಟಿಯಿಂದ ಹಿಡಿದು ನಿಮ್ಗೆ ಯಾವುದೇ ಆರ್ಗನ್ಸ್ಗೆ ಒಂಥರ ನೀವು ಸೇವ್ ಮಾಡ್ಕೊಬೇಕು ಅಂತ ಇದ್ದೀರಾ ಅಂದ್ರೆ ಒಂದು ಒಳ್ಳೆ ಗೈಡೆನ್ಸ್ ಅಲ್ಲಿ ಇದ್ರೆ ನೀವು ನಿಮ್ಗೆ 100% ಯು ವಿಲ್ ಲಿವ್ ಲಾಂಗರ್ ಅಂಡ್ ಯು ವಿಲ್ ಸ್ಟೇ ಹೆಲ್ತಿ. ಥ್ಯಾಂಕ್ ಯು ಸರ್. ಈಗಾಗಲೇ ನಮ್ಮ ಅಮನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ರು. ಇಲ್ಲಿ ನೋಡ್ತಿರ್ಬೋದು ಕೀಟೋ ಡಯಟ್, ನನ್ನ ಮೈನ್ ಟಾಪಿಕ್ ಇದ್ದು ಕೀಟೋ ಡಯಟ್ ಬಗ್ಗೆ. ಅವರು ಇಲ್ಲಿ ಚಾರ್ಟ್ ಅಲ್ಲಿ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಲ್ರೆಡಿ. 10 to 15% ಕಾರ್ಬ್ಸ್ ಇರುತ್ತೆ, 20 to 25% ಪ್ರೋಟೀನ್ ಇರುತ್ತೆ, 70 to 75% ಫ್ಯಾಟ್ ಇರುತ್ತೆ ಅನ್ನೋದು ಇದು ಕೀಟೋ ಡಯಟ್ ನ ಚಾರ್ಟ್. ಸೊ ಯಾರೆಲ್ಲ ಕೀಟೋ ಡಯಟ್ ಮಾಡ್ತೀರಾ, ಸೊ ಈ ಒಂದು ಆಹಾರ ಪದ್ಧತಿಯನ್ನು ಅವರು ಅಳವಡಿಸ್ಕೊಡ್ತಾರೆ. ಸೊ ಅವರಲ್ಲಿ ಪ್ರೋಟೀನ್ ಮತ್ತೆ ಕಾರ್ಬ್ಸ್ ಕಡಿಮೆ ಆಗಿರುತ್ತೆ, ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದಕ್ಕೆ ಇದು ಫ್ಯಾಟ್ ಕೂಡ ಒಂದು ಮೇಜರ್ ರೀಸನ್ ಆಗಿರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಡೀಟೇಲ್ ಆಗಿ ಹಾಕಿದ್ದಾರೆ ವೆಯ್ಟ್ ಲಾಸ್ ಡಯಟ್. ಇದು ನಾರ್ಮಲ್ ಆಗಿ ಸಾಮಾನ್ಯ ತೂಕನ ಇಳಿಸ್ಕೋಬೇಕಂದ್ರೆ ಈ ಒಂದು ಡಯಟ್ ಪ್ಲಾನ್ ಅನ್ನ ಫಾಲೋ ಮಾಡ್ಕೋಬೇಕು. ಇದು ನಾರ್ಮಲ್ ಡಯಟ್ ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಮನೇಲಿ ಇದ್ಕೊಂಡೆ ವರ್ಕೌಟ್ ಮಾಡದೆ ಅವನು ಹೆಂಗೆ ಈ ಒಂದು ವೆಯ್ಟ್ ಲಾಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಚಾರ್ಟ್ ಅಲ್ಲಿ ತೋರಿಸಿದ್ದಾರೆ. ಒಟ್ಟಾರೆಯಾಗಿ ಸೊ ಈಗ ನಗರದಲ್ಲಿ ಟ್ರೆಂಡ್ ಆಗ್ತಿದೆ ಕೀಟೋ ಡಯಟ್ ಅನ್ನೋದು. ಇದರಿಂದಾಗಿ ಹೃದಯ ಸಂಬಂಧಿ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅನ್ನೋದು ಕೂಡ ತಜ್ಞರ ಅಭಿಪ್ರಾಯ ಆಗಿದೆ. ಸೊ ಜಿಮ್ ಎಕ್ಸ್ಪರ್ಟ್ಸ್ ಜೊತೆ ನಾನು ಮಾತಾಡಿದೆ, ಅವರು ಕೂಡ ಹೇಳಿದ್ರು ಕೀಟೋ ಡಯಟ್ ಅನ್ನೋದರಲ್ಲಿ ಸಾಕಷ್ಟು ಡಿಸ್ಅಡ್ವಾಂಟೇಜ್ ಇದೆ. ಸೊ ಪ್ಲಾನ್ ಮಾಡ್ಕೋತೀರಾ ಅಂದ್ರೆ ಒಂದ್ ವೇಳೆ ನೀವು ಡಯಟ್ ಅಥವಾ ತೂಕವನ್ನ ಇಳಿಸ್ಕೊಳ್ಳೋಕೆ ಪ್ಲಾನ್ ಮಾಡ್ತೀರಾ, ಆ ಒಂದು ಸಂದರ್ಭದಲ್ಲಿ ಪ್ರಾಪರ್ ಆಗಿರುವಂತಹ ಟ್ರೈನರ್ ಇಂದ ಗೈಡೆನ್ಸ್ ಅನ್ನ ಪಡೆದುಕೊಂಡು ನಿಮ್ಮ ಕಂಪ್ಲೀಟ್ ಆದಂತಹ ಹಿಸ್ಟ್ರಿಯನ್ನ ಅವರಿಗೆ ಒಪ್ಪಿಸಿ ಅದಾದ ಬಳಿಕ ಒಂದು ಗೋಲ್ ಅನ್ನ ಸೆಟ್ ಮಾಡಿಕೊಂಡು ನೀವು ಡಯಟ್ ಅನ್ನ ಪ್ಲಾನ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅನ್ನೋದು ಜಿಮ್ ಟ್ರೈನರ್ಗಳ ಅಭಿಪ್ರಾಯ ಆಗಿದೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.